ಪಶು ವೈದ್ಯಾಧಿಕಾರಿ ಹುದ್ದೆಗಳ ನೇಮಕಾತಿಯಲ್ಲಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಪಿಎಸ್ಸಿ ಅಧ್ಯಕ್ಷ ಸ್ಥಾನದಿಂದ ಅಮಾನತಾಗಿರುವಂತಹ ಶಿವಶಂಕರಪ್ಪ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಪಶು ವೈದ್ಯಾಧಿಕಾರಿ ಹುದ್ದೆಗಳ ನೇಮಕಾತಿಯಲ್ಲಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಪಿಎಸ್ಸಿ ಅಧ್ಯಕ್ಷ ಸ್ಥಾನದಿಂದ ಅಮಾನತಾದಂತಹ ಶಿವಶಂಕರಪ್ಪ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಪಶು ವೈದ್ಯ ಮಂಜುನಾಥ್ ಹಾಗೂ 24 ಅಭ್ಯರ್ಥಿಗಳು ನೀಡಿದಂತಹ ದೂರನ್ನು ಆಧರಿಸಿಕೊಂಡು ಎಫ್ಐಆರ್ ದಾಖಲಾಗಿದೆ. ಶಿವಶಂಕರಪ್ಪ ಆಯೋಗದ ಸದಸ್ಯರು ಅಧಿಕಾರಿಗಳು ಸೇರಿದಂತೆ 29 ಮಂದಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅಕ್ರಮದ ಹಿಂದಿರುವಂತಹ ವ್ಯಕ್ತಿಗಳ ವಿರುದ್ಧವಾಗಿ ತನಿಖೆ ಮಾಡಬೇಕು ಅಂತ ದೂರನ್ನ ನೀಡಲಾಗಿದೆ. ಈ ಒಂದು ದೂರನ್ನ ಆಧರಿಸಿಕೊಂಡು ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಕೆಪಿಎಸ್ಸಿ ಅಧ್ಯಕ್ಷ ಸ್ಥಾನದಿಂದ ಅಮಾನತಾದಂತಹ ಶಿವಶಂಕರಪ್ಪ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. 24 ವಿದ್ಯಾರ್ಥಿಗಳು ದೂರನ್ನ ಕೊಟ್ಟಿರ್ತಾರೆ. ಶಿವಶಂಕರಪ್ಪ ಆಯೋಗದ ಸದಸ್ಯರು ಅಧಿಕಾರಿಗಳು ಸೇರಿದಂತೆ ನೋಡಿ ಎಲ್ಲರ ವಿರುದ್ಧವಾಗಿಯೂ ಕೂಡ ಎಫ್ಐಆರ್ ದಾಖಲಾಗಿದೆ. ನೇಮಕಾತಿಯಲ್ಲಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಪಿಎಸ್ಸಿ ಸೊ ಈ ಸಂಬಂಧವಾಗಿ ಏನೋ ಆರೋಪ ಕೇಳಿಬಂತು. ಅನಂತರವಾಗಿ ಅವರನ್ನು ಅಮಾನತು ಕೂಡ ಮಾಡಲಾಗಿತ್ತು. ಅದಾದಂತಹ ಬೆನ್ನಲ್ಲೇ ವಿದ್ಯಾರ್ಥಿಗಳು ಕೂಡ ದೂರನ್ನ ಕೊಡ್ತಾರೆ. ದೂರನ್ನ ಕೊಟ್ಟಂತಹ ನಂತರ ಎಫ್ಐಆರ್ ಕೂಡ ದಾಖಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುಚಿತ್ರಾ. ಸುಚಿತ್ರಾ, ಕೆಪಿಎಸ್ಸಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಅಪ್ಡೇಟ್ಸ್ ಸದ್ಯಕ್ಕೆ ಲಭ್ಯ ಆಗ್ತದೆ, ಏನಿದೆ ಮಾಹಿತಿ? ಒಟ್ಟು 400 ಪಶು ವೈದ್ಯಾಧಿಕಾರಿಗಳ ಹುದ್ದೆಗೆ ನೇಮಕಾತಿಯ ಪರೀಕ್ಷೆಯನ್ನ ಕೂಡ ನಡೆಸಿತ್ತು. ಜುಲೈ 17ನೇ ತಾರೀಕು ಕೂಡ ಅಂತಿಮ ಆಯ್ಕೆ ಪಟ್ಟಿಯು ಕೂಡ ಪ್ರಕಟ ಆಗಿತ್ತು. ಆದ್ರೆ ಈ ಒಂದು ಪಶು ವೈದ್ಯಾಧಿಕಾರಿ ಹುದ್ದೆಗಳ ನೇಮಕಾತಿಯಲ್ಲಿ ಅಕ್ರಮ ಆಗಿದೆ ಅಂತ ಹೇಳಿ ಏನು 30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಏನು ಪರೀಕ್ಷೆಯನ್ನ ಬರೆದಿದ್ರು ಅವರು ವಿಧಾನಸೌಧ ಠಾಣೆಯ ಮುಂದೆ ದೂರು ಕೊಡಲು ಕೂಡ ಮುಂದಾಗಿದ್ರು. ಹಾಗೆ ಏನು ಈಗಾಗಲೇ ಕೆಪಿಎಸ್ಸಿ ಅಧ್ಯಕ್ಷ ಸ್ಥಾನದಿಂದ ಅಮಾನತಾಗಿರುವಂತಹ ಶಿವಶಂಕರಪ್ಪ ಸಾವುಕಾರ್ ವಿರುದ್ಧ ಕೂಡ ಎಫ್ಐಆರ್ ಅನ್ನ ಮಾಡ್ಬೇಕು ಅಂತ ಹೇಳಿ ಏನು ಆರೋಪವನ್ನ ಕೂಡ ಮಾಡಿದ್ರು. ಅಂದ್ರೆ ಈ ಒಂದು ಪರೀಕ್ಷೆಯಲ್ಲಿ ಏನು ಎಕ್ಸಾಮ್ ಆಗಿತ್ತು ಅದರಲ್ಲಿ ಆಯೋಗದ ಅಧ್ಯಕ್ಷರು ಹಾಗೆ ಸದಸ್ಯರು ಅಲ್ಲಿ ಕೆಲಸ ಮಾಡ್ತಿರುವಂತಹ ಏನು ಅಭ್ಯರ್ಥಿಗಳಿದ್ದಾರೆ ಆ ಒಂದು ಸಂಬಂಧಿಗಳ ಅಭ್ಯರ್ಥಿಗಳು ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗಿದ್ರು. ಹಾಗೆ UPSC ನಡೆಸುವಂತಹ IFS ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಂತಹ ಅಭ್ಯರ್ಥಿಗಳು ಈ ಒಂದು ಪರೀಕ್ಷೆ ಬರೆದಿದ್ರು ಕೂಡ ಅವರು ಈ ಒಂದು ಪರೀಕ್ಷೆಯಲ್ಲಿ 350 ಅಂಕಗಳನ್ನ ಕೂಡ ತೆಗೆದುಕೊಳ್ಳೋದಕ್ಕೂ ಆಗಿರ್ಲಿಲ್ಲ. ಹಾಗೆ ಶಿವಶಂಕರಪ್ಪ ಸಂಬಂಧಿಯಾಗಿರುವಂತಹ ಒಬ್ಬ ಅಭ್ಯರ್ಥಿ ಕೂಡ ಈ ಒಂದು ಪರೀಕ್ಷೆಯಲ್ಲಿ 450 ಹೆಚ್ಚು ಅಂಕವನ್ನ ಕೂಡ ಪಡ್ಕೊಂಡಿದ್ರು. ಹೀಗಾಗಿ OMR ತಿದ್ದುಪಡಿ ಆಗಿದೆ ಅಂತ ಹೇಳಿ ಇದೀಗ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಕೂಡ ಎಫ್ಐಆರ್ ದಾಖಲಾಗಿದೆ. ಸದ್ಯ ಈ ಒಂದು ಪ್ರಕರಣದ ಸಂಬಂಧ ಇದೀಗ ವಿಧಾನಸೌಧ ಪೊಲೀಸರು ಕೂಡ ತನಿಖೆಯನ್ನ ಆರಂಭಿಸಿದ್ದಾರೆ. ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.